ಈಗ ನಮ್ಮೊಂದಿಗೆ ಇದ್ದಾರೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯರು ಲೋಕೇಶ್ ಸರ್ ಅವರು. ಸರ್, ಈ ಸಮ್ಮೇಳನದ ಬಗ್ಗೆ ತಾವು ಏನ್ ಹೇಳ್ತಾರೆ? ಇದೀಗ ಫಸ್ಟ್ ಮೊದಲನೇ ಪ್ರಚಾರ ರ್ಯಾಲಿ ತುಂಬಾ ಅದ್ಭುತಪೂರ್ವ ಆಗಿದೆ, ಎಲ್ಲ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಏನ್ ಹೇಳ್ತಾರೆ? ಕಳೆದ ಒಂದು ತಿಂಗಳಿಂದ ಬೀದರ್ ಜಿಲ್ಲೆಯ ಪತ್ರಕರ್ತರು ಆನಂದ್ ದೇವಪ್ಪ, ಅಪ್ಪುರಾವ್ ಸೌದಿ ಮತ್ತು ಶಿವಕುಮಾರ ಸ್ವಾಮಿ ಇತರೆ ಎಲ್ಲ ಮಾಜಿ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಮನಿ ಮಠ ಬಿಟ್ಟು ಈ 40ನೇ ಸಮ್ಮೇಳನ ಯಶಸ್ವಿಯಾಗಿ ಹೋರಾಟ ಮಾಡಿದ್ದಾರೆ. ಬೀದರ್ ಒಳಗಡೆ ನಾವು ಇವಾಗ ಬೆಳಗ್ಗೆ ಎಂಟ್ರಿ ಆದಾಗ ನೋಡಿದರೆ ಗೊತ್ತಾಗ್ತದೆ ಅವರ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿ. ಈಗ ಬೈಕ್ ರ್ಯಾಲಿ ಕೂಡ ಭಾಳ ಚೆನ್ನಾಗಿ ವ್ಯವಸ್ಥೆ ಆಗಿದೆ. ಸುಮಾರು 5,000 ರಿಂದ 6,000 ಜನ ಬರಲಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ. ಬೀದರಿನ ಆತಿಥ್ಯವನ್ನು ಸ್ವೀಕರಿಸಲಿಕ್ಕೆ ಉತ್ಸುಕರಾಗಿದ್ದಾರೆ. ಹಾಗಾಗಿ ರಾಜ್ಯದ ಇದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಜಿಲ್ಲೆಯ ಆತಿಥ್ಯವನ್ನು ಸ್ವೀಕರಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿಕೊಡ್ತಾರೆ ಅಂತ ವಿಶ್ವಾಸ ಇದೆ. ಭಾಳ ಯಶಸ್ವಿಯಾಗಿ ಸಮ್ಮೇಳನ ಆಗಲಿ ಅಂತ ಹೇಳಿ ನಾನು ಪ್ರಚಾರ ಸಮಿತಿ ಕೂಡ ಈಗ ಬೈಕ್ ರ್ಯಾಲಿ ಮಾಡಿದ್ದಾರೆ. ನಾವು ಒಂದು 5 ನಿಮಿಷ ಲೇಟ್ ಆಯಿತು, ಅಲ್ಲಿ ಟಿಫನ್ ಮಾಡಿ ಹೋಗೋ ಮುಂದೆ ಅಷ್ಟೊತ್ತಿಗಾಗಲೇ ಬೈಕ್ ಕೆಳಗೆ ಭಾಗಿ ಆಗ್ಬಿಟ್ಟು ಪಾಸ್ ಆಗ್ಬಿಟ್ಟಿತ್ತು. ಹಾಗಾಗಿ ಇಲ್ಲಿಗೆ ಬಂದ್ವಿ, ಭಾಳ ಖುಷಿ ಆಯಿತು. ಪ್ರಚಾರ ಸಮಿತಿ ಹಬ್ಬದ ವಾತಾವರಣ ಬೀದರ್ನಲ್ಲಿ ಏನೋ ನಡೀತಿದೆ, ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಪತ್ರಕರ್ತರು ಒಂದು ಸುದ್ದಿ ಬರ್ಕೊಳ್ಳೋದು, ಇತರರ ಮೆರವಣಿಗೆಯಲ್ಲಿ ಭಾಗವಹಿಸೋದು, ಅವರು ಪ್ರಚಾರ ಮಾಡೋದು ಅಷ್ಟೇ ಅಲ್ಲ, ನಾವು ಕೂಡ ಹಬ್ಬದ ರೀತಿಯಲ್ಲಿ ಒಂದು ಸಮ್ಮೇಳನ ಮಾಡ್ತೀವಿ, ನಾವು ಒಟ್ಟಾಗಿ ಸೇರಿ ಒಂದು ಕಡೆ ಒಂದು ಹಬ್ಬದ ಸಮ್ಮೇಳನವನ್ನು ಮಾಡ್ತೀವಿ ಅನ್ನೋದನ್ನು ಬೀದರ್ ಜಿಲ್ಲೆಯ ಪತ್ರಕರ್ತರು ತೋರಿಸ್ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗಿದೆ. ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗೆ ನಾನು ಭಾಳ ಸಂತೋಷ ಆಗಿದೆ ಮತ್ತು ಎಲ್ಲ ಬೀದರ್ ಜಿಲ್ಲಾ ಪತ್ರಕರ್ತರಿಗೆ, ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು KUWJ ಇಂದ ಪ್ರಚಾರ ಸಮಿತಿಯವರು ಬೈಕ್ ರ್ಯಾಲಿನ ನಡೆಸಿದ್ರು. ಹೆಲ್ಮೆಟ್ ಬೈಕ್ ರ್ಯಾಲಿನ ನಡೆಸಿದ್ದಾರೆ. ಯಶಸ್ವಿ ಕೂಡ ಸರ್, ಎಷ್ಟು ಯಶಸ್ವಿಪೂರ್ಣ ಆಗಿದೆ? ಇಂದು ನಮ್ಮ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಿಮಿತ್ತ ನಮ್ಮ ಪ್ರಚಾರ ಸಮಿತಿ ವತಿಯಿಂದ ಬೈಕ್ ರ್ಯಾಲಿ ಅತಿ ಅದ್ಧೂರಿ ಪ್ರಮಾಣದಲ್ಲಿ ನಮ್ಮ ನಾಗೇಶ್ ಪ್ರಭಾ ಅವರು, ಮಲ್ಲಿಕಾರ್ಜುನ್ ನಾಗರಾಳೆ ಅವರು ಮತ್ತು ನಮ್ಮ ಮಹಾರುದ್ರ ಡಾಕಳಿಗೆಯವರು ಸೇರಿದಂತೆ ಅವರೆಲ್ಲ ಸಮಿತಿಯವರು ಬಹಳ ಅಭೂತಪೂರ್ವವಾಗಿ ಇವತ್ತು ಬೈಕ್ ರ್ಯಾಲಿಯನ್ನು ಮಾಡಿದ್ದಾರೆ. ಈ ಬೈಕ್ ರ್ಯಾಲಿಯಲ್ಲಿ ಇಡೀ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಪತ್ರಕರ್ತರು ಸೇರಿ ಇವತ್ತು ನಮ್ಮ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಪ್ರದೀಪ್ ಗುಂಟಿಯವರು ಇವತ್ತು ಈ ಬೈಕ್ ರ್ಯಾಲಿಗೆ ಚಾಲನೆಯನ್ನು ಕೊಟ್ಟು ಬಸವೇಶ್ವರ್ ಚೌಕ್ ಮುಖಾಂತರ ಪತ್ರಿಕಾ ಭವನವರೆಗೆ ಒಂದು ಎಲ್ಲ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ಇಲ್ಲಿ ನಾವೆಲ್ಲ ಬಂದಿದ್ದೀವಿ. ಬರುವಂಥ ನಾಡಿದ್ದು 11 ಮತ್ತು 12ರಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆಯಲಿದ್ದು, ಅದರ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿ ಆಯೋಜನೆ ಮಾಡಿದ್ದು. ಈ ಸಂದರ್ಭದಲ್ಲಿ ನಮ್ಮ ಪ್ರಚಾರ ಸಮಿತಿಯ ಎಲ್ಲ ಒಂದು ಮುಖಂಡರಿಗೆ, ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಬರುವಂಥ 11, 12 ತಾರೀಕಿಗೆ ತಾವೆಲ್ಲ ಪತ್ರಕರ್ತರು ತಮ್ಮ ಕುಟುಂಬದ ಜೊತೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕರು ಇವತ್ತು ಈಗ ನಮ್ಮೊಂದಿಗಿದ್ದಾರೆ. ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ದಾರೆ. ಈ ಒಂದು ರ್ಯಾಲಿಯನ್ನ ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಇದು ಒಂದು ರ್ಯಾಲಿಯ ಮೊದಲನೇ ಹಂತ ಇದಾಗಿದ್ದು, ಇಲ್ಲಿ ಹಬ್ಬದ ವಾತಾವರಣ ಇದೆ ಅನ್ನೋದಕ್ಕೆ ತಾವು ಸೃಷ್ಟಿ ಮಾಡಿದ್ದೀರಾ. ಈ ಒಂದು ಸಮಿತಿಯ ಕೆಲಸ ಏನೇನಾಗಿತ್ತು? 40ನೇ ಕಾರ್ಯನಿರತ ಪತ್ರಕರ್ತರ ಸಂಘದ ಏನೋ ಒಂದು ಸಮ್ಮೇಳನ ನಡೀತದೆ. ಅದಕ್ಕೆ ಒಂದು ಪ್ರಚಾರ ಸಮಿತಿಯಿಂದ ನಾವು ಒಂದು ಒಳ್ಳೆ ರೀತಿಯ ಪ್ರಚಾರ ಕೊಡಬೇಕನ್ನುವಂಥದ್ದು ನಮ್ಮೊಂದು ಸಮಿತಿ, ಪ್ರಚಾರ ಸಮಿತಿ ತೀರ್ಮಾನ ಮಾಡಿದೆ. ಹೀಗಾಗಿ ನಾವು ಪ್ರಚಾರ ಸಮಿತಿಯಿಂದ ಏನೆಲ್ಲ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೇನದ ಈ ಒಂದು ಕಾರ್ಟೂನ್ ಆಗಿರ್ಬೋದು, ಆ ಮೂಲಕ ಪ್ರಚಾರ, ಇವತ್ತಿನ ಒಂದು ಬೈಕ್ ರ್ಯಾಲಿ ಮೂಲಕ ಒಂದು ಅದ್ದೂರಿಯಾದ ಒಂದು ಓಪನಿಂಗ್ ಸಿಗ್ತದೆ. ಪ್ರಚಾರ ಎಲ್ಲರೂ ಕೂಡ 50ಕ್ಕೂ ಹೆಚ್ಚು ಪತ್ರಕರ್ತರು ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ನಾವು ನಮ್ಗೆ ಏನು ಪೊಲೀಸ್ ಪ್ರಚಾರ ಅಂದರೆ ರಸ್ತೆ ಸುರಕ್ಷತೆ ನಾವೆಲ್ಲರೂ ಹೆಲ್ಮೆಟ್ ಕಟ್ಟಾಗ ಹೆಲ್ಮೆಟ್ ಪತ್ರಕರ್ತರು ಸಂಬಂಧಿಸಿದ ಸಂದೇಶ ಕೊಟ್ಟು ಇವತ್ತು ನಾವು ಬೈಕ್ ರ್ಯಾಲಿ ಮಾಡಿದ್ದೀವಿ. ಹೀಗಾಗಿ ಎಲ್ಲ ನಾವು ಪತ್ರಕರ್ತರು ಕೂಡ ಭಾಗಿಯಾಗಿ ಅವರು ಕೂಡ ಧನ್ಯವಾದ. ಮತ್ತು ನಮ್ಮ ಏನೊಂದು ಸಮಿತಿ ಇದೆ, ಪ್ರಚಾರ ಸಮಿತಿ, ನಾಗೇಶ್ ಪ್ರಭಾ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಎಲ್ಲರೂ ಸೇರಿ ನಾವು ಒಂದು ಪ್ಲಾನ್ ಮಾಡಿಕೊಂಡು ಒಂದು ಒಳ್ಳೆಯ ಅದ್ದೂರಿ ಕೊಡಬೇಕು ಪ್ರಚಾರ ಅನ್ನೋದು ಇವತ್ತು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಒಂದು ಅಭೂತಪೂರ್ವ ಯಶಸ್ವಿ ಆಗಿದೆ. ಸೊ ಅದಕ್ಕೆ ಒಂದು ನಾವು ಕೃತಜ್ಞತೆ ಆಗಿರ್ತೀವಿ, ಖುಷಿಯಾಗಿದೆ. ಸರ್, ಇದು ಮೊದಲನೇ ಹಂತ ಪ್ರಚಾರ ಸಮಿತಿಯದು ಕಂಪ್ಲೀಟ್ ಆಗಿ ಯಶಸ್ವಿಪೂರ್ಣಗೊಂಡಿದೆ. ಇದಕ್ಕೇನು ಹೇಳ್ತೀರಾ ಸರ್? ಮೇಡಮ್ ಅವರೇ, ನಾವು ಪ್ರಚಾರ ಸಮಿತಿ ವತಿಯಿಂದ 40ನೇ ರಾಜ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೀಬೇಕಂತೇಳಿ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಪ್ರತಿ ಹಂತದ ಪ್ರಚಾರವನ್ನು ನಾವು ಮಾಧ್ಯಮ ಮೂಲಕ ಮಾಡ್ತಾ ಇದ್ದೀವಿ. ನಮ್ಮ ಪ್ರಚಾರ ಸಮಿತಿಯ ಸಹ ಸಂಚಾಲಕರಾದ ಮಲ್ಲಿಕಾರ್ಜುನ್ ನಾಗರಾಳ್ ಅವರು, ನಮ್ಮ ಸದಸ್ಯರಾದ ಮಾರುತಿ ರಾತಳಿಯವರು ಎಲ್ಲರೂ ಪ್ರಚಾರ ಸಮಿತಿ ಕಾರ್ಯ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. 3 ದಿನ ಆಯಿತು ನಾವು ಬೈಕ್ ರ್ಯಾಲಿಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಂತ ತಯಾರಿ ಮಾಡ್ಕೊಂಡಿದ್ದೀವಿ. ಇವತ್ತು ಜಿಲ್ಲೆಯ ಎಲ್ಲ ಪತ್ರಕರ್ತರು ಸರಿಯಾದ ಸಮಯಕ್ಕೆ ರೂಲ್ಸ್ ಪ್ರಕಾರ ಹೆಲ್ಮೆಟ್ ಹಾಕೊಂಡು ಬಂದು ಈ ಒಂದು ಯಶಸ್ವಿಯಾಗಿ ಪಾಲ್ಗೊಂಡು ಅದ್ದೂರಿ ಯಶಸ್ವಿಯಾಗಲ ಕಾರಣ ಆಗಿದ್ದಾರೆ. ಹೀಗಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಘಟಕ ಹಾಗೂ ಪ್ರಚಾರ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಒಂದು ರ್ಯಾಲಿಯ ಉದ್ದೇಶ ಏನಾಗಿತ್ತು? ಯಾಕಂದ್ರೆ ಒಂದ್ ಕಡೆ ತಾವು ಶಿಸ್ತು ಕೂಡ ತೋರಿಸಿದ್ದೀರಾ. ಹಾಂ ರೀ ಮೇಡಮ್ ಅವರೇ, ರ್ಯಾಲಿ ಮಾಡ್ಬೇಕಂತ ಉದ್ದೇಶ ಅಂದ್ರೆ ಈಗ ಪ್ರಚಾರ
ಪತ್ರಕರ್ತರದೇ ಸಮ್ಮೇಳನದ ಇಡೀ ರಾಜ್ಯದ 5,000 ಪತ್ರಕರ್ತರು ಈ ಸಮ್ಮೇಳನ ಪಾಲ್ಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಸಮ್ಮೇಳನ ಪೂರ್ವಕವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ಕೂಡ ಇದ್ರ ಒಂದು ಭಾಗ ಆಗಿತ್ತು, ರ್ಯಾಲಿದು ಒಂದು ಭಾಗ ಆಗಿತ್ತು. ಅದು ಸಕ್ಸಸ್ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ಮೇಡಮ್. ಥ್ಯಾಂಕ್ ಯು. ಈಗ ಮಹಾರಾಜ ಡಾಕಳಿಗರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ಈ ಒಂದು ರ್ಯಾಲಿ ಯಾವ್ಯಾವ ಹಂತದಲ್ಲಿ ಆಗಿದೆ, ಇದರಲ್ಲಿ ಏನೇನು ಮೆಸೇಜ್ ಕೂಡ ತಾವು ಕೊಟ್ಟಿದ್ದೀರಾ? ಪ್ರಮುಖವಾಗಿ ಹೆಲ್ಮೆಟ್ ಪ್ರತಿಯೊಬ್ಬರು ಕೂಡ ಜಿಲ್ಲೆಯಲ್ಲಿ ಯಾವುದೇ ಅನಾಹುತಕರ ಘಟನೆಗಳು ಆಗಬಾರ್ದು ಅಂತ ತಿಳ್ಕೊಂಡು ಎಲ್ಲರೂ ಹೆಲ್ಮೆಟ್ ಬಳಸಬೇಕು ಅನ್ನುವಂಥದ್ದು ಮೊದಲನೇ ನಮ್ಮ ಪತ್ರಕರ್ತರ ಸಂದೇಶ. ಯಾಕೆಂದರೆ ನಾವೇ ಎಲ್ರಿಗೂ ಕೂಡ ಹೆಲ್ಮೆಟ್ ಧರಿಸಿ ಅಂತ ಪ್ರತಿದಿನ ನ್ಯೂಸ್ ಮಾಡುವಂಥದ್ದು, ಪತ್ರಿಕೆಯಲ್ಲಿ ಬರೆಯುವಂಥದ್ದು ನಾವೇ ಹೇಳ್ತೀವಿ. ಸೊ ಹಾಗಾಗಿ ಕುಟುಂಬ ಬಹಳ ಮುಖ್ಯ. ಹಾಗಾಗಿ ನಮ್ಮ ಪತ್ರಕರ್ತರ ಸಂಘದ ಮೂಲಕವಾಗಿ ಒಂದು ಎಲ್ಲರೂ ಹೆಲ್ಮೆಟ್ ಧರಿಸಲಿ ಅನ್ನುವಂಥ ಪ್ರಮುಖ ಉದ್ದೇಶ ಒಂದು ಕಡೆ ಆದರೆ, ನಮ್ಮ ಸಮ್ಮೇಳನ 40ನೇ ಒಂದು ಪತ್ರಕರ್ತರ ಸಮ್ಮೇಳನ ಏನ್ ನಡೀತಾ ಇದೆ ಅದು ಯಶಸ್ವಿ ಆಗಬೇಕು, ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು ಪ್ರಚಾರ ಸಮಿತಿಯವರು ನಾಗೇಶ್ ಪ್ರಭಾ ಆಗಿರ್ಬೋದು, ಮಲ್ಲಿಕಾರ್ಜುನ್ ನಾಗರಾಳ್ ಅವರು ಪಬ್ಲಿಕ್ ಟಿವಿ ಆಗಿರ್ಬೋದು, ಅಥವಾ ನಾವಾಗಿರ್ಬೋದು, ನಮ್ಮ ಇಡೀ ತಂಡ ಆಗಿರ್ಬೋದು, ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ಬೀದರ್ ಹೆಸರು ಇಡೀ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಈ ಸಮ್ಮೇಳನ ಯಶಸ್ವಿ ಮೂಲಕ ಆಗಬೇಕು. ನಮಗೆ ಪ್ರಚಾರ ಮುಖ್ಯ ಅಲ್ಲ, ಆದರೆ ಈ ಸಮ್ಮೇಳನದ ಪ್ರಚಾರ ಹೆಚ್ಚಾಗಬೇಕು ವೈಯಕ್ತಿಕ ಪ್ರಚಾರಕ್ಕಿಂತನೂ. ಅದಕ್ಕಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಬೀದರ್ ಜಿಲ್ಲೆ ಶರಣರ ನಾಡು, ಕರ್ನಾಟಕದ ಕಿರೀಟ, ಈ ಸೂಫಿ ಸಂತರ ನಾಡು, ಈ ಸಮ್ಮೇಳನದ ಮೂಲಕವಾಗಿ ನಮ್ಮ ಜಿಲ್ಲೆ ಹೆಚ್ಚು ಹೆಸರು ಪಡ್ಕೋಬೇಕು. ಆಮೇಲೆ ಎಲ್ಲ ಪತ್ರಕರ್ತರಿಗೂ ಒಂದು ಹೆಸರು ಬರಬೇಕು. ನಮ್ಮ ಸಂಘ ರಾಜ್ಯ ಮಟ್ಟದಲ್ಲಿ ಒಂದು ನಂಬರ್ 1 ಆಗೋ ರೀತಿಯಲ್ಲಿ ಸಮ್ಮೇಳನದ ಯಶಸ್ವಿ ಆಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ. ಒಂದ್ ಕಡೆ ಹೇಳ್ಬೇಕಾದ್ರೆ ಪತ್ರಕರ್ತರ ಒಗ್ಗಟ್ಟನ್ನು ಇಲ್ಲಿ ತೋರಿಸಲಾಗಿದೆ. ಒಂದ್ ಕಡೆ ಬಹಳ ಅದ್ಭುತವಾಗಿ ಒಳ್ಳೆ ಸಂದೇಶ, ಒಳ್ಳೆ ಪ್ರಶ್ನೆ. ಪತ್ರಕರ್ತರು ಬೀದರ್ ಜಿಲ್ಲೆ ಮೂಲಕವಾಗಿ ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಐಕ್ಯತೆಯಿಂದ ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ, ಬಹಳ ಯಶಸ್ವಿಯಾಗಿ ಮಾಡಿ ತೋರಿಸ್ತೀವಿ ಅನ್ನುವಂಥದ್ದು ಯಾವುದೇ ವೈಮನಸ್ಸಿಲ್ಲ. ನಮ್ಮಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ, ಎಲ್ಲರೂ ಕೂಡ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಆಮೇಲೆ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಪ್ಪ ಅವರು ಸಾಕಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ GC ಲೋಕೇಶ್ ಅವರು ಬಂದಿದ್ದಾರೆ, ಶಿವಕುಮಾರ್ ಸ್ವಾಮಿ ಅವರಿದ್ದಾರೆ, ಅಪ್ಪರಾವ್ ಸೌದಿ ಅವರಿದ್ದಾರೆ, ಡಾಕ್ಟರ್ ರಜನೀಶ್ ವಾಲಿ ಅವರಿದ್ದಾರೆ, ದೀಪಕ್ ವಾಲಿ ಅವರಿದ್ದಾರೆ. ಉಳಿದ ಎಲ್ಲ ನಮ್ಮ ಪತ್ರಕರ್ತರ ಸಂಘದ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಹೆಲ್ಮೆಟ್ ಕೆಲವ್ರ ಹತ್ರ ನಾವು ಇಲ್ಲ ಅಂತ ಕೇಳ್ಕೊಂಡಾಗ ಅಡಿಷನಲ್ SP ಅವರು ಅಂದರೆ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರಿ ಅವರು, ನಮ್ಮ SP ಅವರ ಪ್ರದೀಪ್ ಗುಂಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಪತ್ರಕರ್ತರಿಗೆ ನಾವು ಕಂಪಲ್ಸರಿ ಹೆಲ್ಮೆಟ್ ಕೊಡಲೇಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಾಗ ನಮ್ಗೆಲ್ಲರಿಗೂ ಕೂಡ ಉಚಿತವಾಗಿ ಅವರು ಹೆಲ್ಮೆಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ SP ಅವರಿಗೂ, ಚಂದ್ರಕಾಂತ್ ಪೂಜಾರಿ ಸರ್ ಅವರಿಗೂ ಹಾಗೂ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯವರಿಗೆ ನಾವು ಪತ್ರಕರ್ತರ ಸಂಘದ ವತಿಯಿಂದ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಕ್ಯಾಮರಾಮನ್ ಪುಪ್ಪರಾಜ್ ಜೊತೆ ನಾನು ಪೂಜಾ, KP News 24/7 ಬೀದರ್.